ನಮಸ್ಕಾರ. ಮೆಟ್ರೋ ಮೆಜೆಸ್ಟಿಕ್ಗೆ ಸ್ವಾಗತ. ಸಚಿನ್ ನಾಯಕ್ನಿಂದ ಹಣ ಕಳ್ಕೊಂಡು ಮೋಸ ಹೋದವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಹಣ ಕಳ್ಕೊಂಡವರಿಗೆ ಸಚಿನ್ ನಾಯಕ್ ಕಡೆಯ ಚೇಲಾಗಳು ಲಾಂಗ್ ತೋರಿಸಿ ಬೆದರಿಸ್ತಾ ಇದ್ದಾರೆ. ಟಿಜಿಎಸ್ ಮತ್ತು ಡ್ರೀಮ್ಸ್ ಕಂಪನಿಗಳ ಹೆಸರಿನಲ್ಲಿ ಸಾವಿರಾರು ಜನರಿಂದ ಹಣ ಪಡೆದು ವಂಚಿಸಿರುವ ಸಚಿನ್ ನಾಯಕ್ ಮತ್ತು ಆತನ ಪತ್ನಿಯರಾದ ಮಂದೀಪ್ ಕೌರ್, ಈಶಾ ಚೌಧರಿ ಮೂವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಇವತ್ತು ಮೋಸ ಹೋದವರು ಪ್ರತಿಭಟನೆ ನಡೆಸಿದ್ರು. ಮೌರ್ಯ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಭಾಗವಹಿಸಿದ್ರು. ನೂರಾರು ಕೋಟಿ ವಂಚಿಸಿರುವ ಸಚಿನ್ ನಾಯಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ದೊರೆಸ್ವಾಮಿ ಇನ್ನು 3 ದಿನದ ಒಳಗೆ ಸರ್ಕಾರ ಅಥವಾ ಪೊಲೀಸರು ಈ ಬಗ್ಗೆ ಸ್ಪಷ್ಟ ಭರವಸೆ ನೀಡಬೇಕು, ಇಲ್ಲವಾದ್ರೆ ಹೋರಾಟ ತೀವ್ರಗೊಳಿಸಲಾಗುವುದು ಅಂದ್ರು. ಆದ್ರಿಂದ ಕಳ್ಕೊಂಡವರೆಲ್ಲ ಬನ್ನಿ, ನಿಂತ್ಕೊಳ್ಳಿ. ನೀವು ನಿಂತ್ರೆ ನಿಮ್ಮ ಜೊತೆಗಿದ್ದೇವೆ, ನೀವು ಬರದೇ ಇದ್ರೆ ನಾವು ಮನೆಗೆ ಹೋಗ್ತೀವಿ. ನಾವು ಏನೋ ನಿಮ್ ಜೊತೆ ಪರ ಕೇಳೋಕ್ ಬಂದಿಲ್ಲ, ತಮಾಷೆ ನೋಡೋಕ್ ಬಂದಿಲ್ಲ. ಅಲ್ಲ, 4 ಜನರ ಹತ್ರ ಮಾತಾಡಿ ಇಲ್ಲಿ ಪತ್ರಿಕೆಯಲ್ಲಿ ಟಿವಿನಲ್ಲಿ ಸುದ್ದಿ ಬರಲಿ ಅಂತ ಮಾಡೋದು ಬಂದಿಲ್ಲ ನಾವು. ಸಚಿನ್ ನಾಯಕ್ನ ಕಂಪನಿಗಳಿಗೆ ಹಣ ಕೊಟ್ಟು ಮೋಸ ಹೋಗಿರುವ ಜನ ಹಣ ವಾಪಸ್ ಕೇಳಲು ಟಿಜಿಎಸ್ ಕಂಪನಿಗೆ ಹೋದ್ರೆ ಮಚ್ಚು ತೋರಿಸಿ ಹೆದರಿಸಲಾಗ್ತಿದೆ. ಅಲ್ಲಿನ ನೌಕರ ಅಂಜನ್ ಕುಮಾರ್ ಎಂಬಾತ ಹಣ ಕೇಳಿದವರಿಗೆ ಲಾಂಗ್ ತೋರಿಸಿ ನಿಮ್ಮನ್ನ ನೋಡಿಕೊಳ್ತೀನಿ ಅಂತ ಬೆದರಿಸ್ತಿದ್ದಾನೆ. ಈ ಬಗ್ಗೆ ಮಡಿವಾಳ ಪೊಲೀಸರಿಗೆ ದೂರು ನೀಡಿದ್ರೂ ಪ್ರಕರಣ ದಾಖಲಿಸಿಕೊಳ್ತಾ ಇಲ್ಲ ಅನ್ನೋದು ಹಣ ಕಳೆದುಕೊಂಡವರ ಆಕ್ರೋಶ. ಅಲ್ಲೋಗಿ ಆಫೀಸಲ್ಲಿ ಕೇಳಿದ್ರೆ ಏನು ಜಗಳ ಮಾಡ್ತಾರೆ, ರೌಡಿಗಳನ್ನ ಬಿಟ್ಟು ಹಿಂದೆ 4 ಜನ ಬಿಟ್ಟು ಮಾತಾಡಿಸ್ತಾರೆ. ಆಮೇಲೆ ನೀವು ಏನಾದ್ರು ಜೋರು ಮಾಡಿದ್ರೆ ನೀವು ಸಪ್ರೇಟಾಗಿ ಬನ್ನಿ ಮಾತಾಡ್ತೀನಿ ಅಂತ ಕ್ಯಾಬಿನಿಗೆ ಕರೀತಾರೆ. ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ನಮಗೆ ದುಡ್ಡು ಒದಗಿಸ್ಕೊಡಿ, ಅಷ್ಟೇ ಸಾಕು. ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಪ್ರತಿಭಟನೆಗೆ ಅವಕಾಶ ನೀಡಲಾಗಿದ್ದು, ನಾಳೆ ಮಧ್ಯಾಹ್ನದವರೆಗೆ ಪ್ರತಿಭಟನೆ ನಡೆಸಿದ ನಂತರ ಗೃಹ ಸಚಿವರ ಮನೆಗೆ ದೊರೆಸ್ವಾಮಿ ನೇತೃತ್ವದಲ್ಲಿ ರ್ಯಾಲಿ ನಡೆಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಕ್ಯಾಮರಾಮನ್ ದೇವರಾಜ್ ಜೊತೆ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.